ಅಯ್ಯೋ! ನೋಡ್ರಪ್ಪ ನೋಡ್ರಿ, ಧಾರವಾಡದ ಕಲಘಟಗಿ ಈಗ ಕಾಶ್ಮೀರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದೇ ಥರನೇ ಕಾಣಿಸ್ತಾ ಇದೆ. ರಸ್ತೆ ಎಲ್ಲ ಹಿಮ ತುಂಬಿಬಿಟ್ಟಿದೆ, ಬಿಳಿ ಆಗಿಬಿಟ್ಟೈತಿ. ಮತ್ತು ಆಮೇಲೆ ಇದ್ರ ಕತೆ ಏನಪ್ಪ ಅಂತ ನಾವು ನೋಡ್ತಾ ಹೋದರೆ, ಯಾಕಂದರೆ ಕೆಲವ್ರು ಏನು ಹೇಳ್ತಾ ಇದ್ದಾರೆ, ಇದು AI ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಇದನ್ನು ಕ್ರಿಯೇಟ್ ಸೃಷ್ಟಿ ಮಾಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ವಾಸ್ತವ ಏನು ಅಂತಂತಂದರೆ, ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಧಾರವಾಡ ಜಿಲ್ಲೆ ಕಲಘಟಗಿ ಭಾಗದಲ್ಲಿ ಭಾರಿ ಮಳೆ ಹಿಮಮಳೆ ಆಗಿದೆ. ಅದಂತೂ ನಿಜ, 100% ನಿಜ. ಮಾಚಾಪುರ ಭಾಗದಲ್ಲಿ ರಸ್ತೆ ಎಲ್ಲ ಬಿಳಿ ಬಿಳಿಯಾಗಿ ಕಾಶ್ಮೀರ ಥರ ಕಾಣಿಸ್ತಾ ಇದೆ. ಅದು ಆ ರೂಟ್ಗೆ ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳು ಕೂಡ ಹೋಗ್ತಾ ಇದ್ದಾವೆ. ಅಲ್ಲಿ ಹೋಗಿರೋರು ಕೂಡ ಆಶ್ಚರ್ಯ ಆಗಿದಂತೂ ನಿಜ. ಸೊ ಜನರೆಲ್ಲ ಮೊಬೈಲ್ ತೆಗೆದು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆ ಹಾಕಿದರು. ಹಾಗಾಗಿ ಅದು ಸುದ್ದಿ ಆಗ್ತಾ ಇದೆ. ಈ ಹಿಮ ಮಳೆ ಬಂದಿದ್ದು ನಿಜ, ಒಪ್ಕೊಳ್ತೀನಿ. ಆದರೆ ಕರ್ನಾಟಕದಲ್ಲಿ ಹಿಮ ಮಳೆ ಹೆಂಗಾಗುತ್ತೆ ಅಂತ ಕೆಲವರು ಪ್ರಶ್ನೆ ಮೂಡ್ಬೋದು. ಸಿಂಪಲ್ಲಾಗಿ ಹೇಳ್ಬೇಕಪ್ಪ ಅಂದರೆ ಇದ್ರ ಬಗ್ಗೆ, ದಿನದ ಹೊತ್ತಿನಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ನಿಮಗೆಲ್ಲ ಗೊತ್ತೇ ಇರ್ಬೋದು. ಬಿಸಿ ಗಾಳಿ ಮೇಲಕ್ಕೆ ಹೋಗುತ್ತೆ, ಅಂದರೆ ಆ ಹವಾ ತಂಪು, ಬಿಸಿ ಶಾಖ. ಆ ಮೇಲಿನ ಆಕಾಶದಲ್ಲಿ ತುಂಬ ಚಳಿ ಇರುತ್ತೆ, ಇಲ್ಲೆಲ್ಲ ಮೇಲೆ ಆಕಾಶದಲ್ಲಿ. ಸೊ ಹಾಗಾಗಿ ಬಿಸಿ ಪ್ಲಸ್ ಚಳಿ ಎರಡೂ ಮಿಕ್ಸ್ ಆದರೆ ಇನ್ನೇನಾಗುತ್ತೆ? ಸೊ ಒಂದು ದೊಡ್ಡ ಥಂಡರ್ ಕೂಡ್ ಅಂದರೆ ಮೋಡ. ಆ ಮೋಡ ತಯಾರಾದಮೇಲೆ ನೀರಿನ ಹನಿಗಳು ಐಸ್ ಆಗ್ತವೆ. ಗಾಳಿ ಅವನ್ನ ಮೇಲ್ಗಡೆ ಕೆಳಗಡೆ ತಳ್ಳುತ್ತಾ ಇರುತ್ತೆ. ಜೋರಾಗಿ ಗಾಳಿ ಬೀಸೋದು, ತಂಪು ಗಾಳಿ ಬೀಸೋದು ಇರ್ತದಲ್ಲ, ಆ ಟೈಪು ಕ್ಲೈಮೇಟ್ ಏರ್ಪೇರ್ ಆದಾಗ ಗಾಳಿ ಆ ಮೋಡಗಳನ್ನು ಕೆಳಗಡೆ ಮೇಲ್ಗಡೆ ತಳ್ತಾ ಇರುತ್ತೆ. ಸೊ ಅವು ಅಷ್ಟು ದೊಡ್ಡ ದೊಡ್ಡ ಹಿಮ ಕಲ್ಲುಗಳಾಗಿ ಕೊನೆಗೆ ತೂಕ ಜಾಸ್ತಿ ಆಯ್ತಪ್ಪ ಅಂತಂದರೆ ಒಂದೇ ಸಲ ಭೂಮ್ ಆಗಿಬಿಡ್ತೈತೆ. ಆವಾಗ ನೆಲಕ್ಕೆ ಬೀಳುತ್ತೆ. ಅದೇ ಹಿಮ ಮಳೆ ಅಂತ ಕರೀತಾರೆ. ವಿಜ್ಞಾನಿಗಳು ಇದ್ರ ಬಗ್ಗೆ ಏನು ಹೇಳ್ತಾರಪ್ಪ ಅಂದರೆ, ಗಾಳಿಯ ತೀವ್ರ ಚಲನೆ, ಬಿಸಿಲು ಪ್ಲಸ್ ತೇವಾಂಶ, ವಾತಾವರಣದ ಅಸ್ಥಿರತೆ, ಏರುಪೇರಾಗುತ್ತದೆ. ಇವುಗಳ ಕಾಂಬೋ ಇದ್ದರೆ ಹಿಮ ಮಳೆ ಆಗುವಂಥ ಚಾನ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಇನ್ನು ಇದನ್ನು ಪ್ರೀ ಮಾನ್ಸೂನ್ ಟೈಮ್ನಲ್ಲಿ ಕಾಮನ್ ಆಗಿರುತ್ತೆ ಅಂತ. ಆದರೆ ಸ್ನೇಹಿತರೆ, ರೈತರಿಗೆ ಇದು ತುಂಬ ಲಾಸ್, ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು. ಟೊಮ್ಯಾಟೊ ಬೆಳೆಗಳಾಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಸುಮಾರು ಬೆಳೆಗಳು ಲಾಸ್ ಆಗ್ತವೆ, ಹಾಳಾಗ್ತವೆ ಅಂತ ರೈತರೇ ಹೇಳ್ತಾ ಇದ್ದಾರೆ ಖುದ್ದಾಗಿದ್ರ ಬಗ್ಗೆ. ಮತ್ತು ಮನೆ ಮೇಲ್ಛಾವಣಿಗಳು ಡ್ಯಾಮೇಜ್ ಆಗ್ತಾವಂತೆ, ಮತ್ತು ರಸ್ತೆ ಎಲ್ಲ ಹಿಮದಂತೆ ಬಿಳಿ ಆಗಿಬಿಟ್ಟಿದೆಯಂತೆ. ಸೊ ಇದರಿಂದ ನೋಡಿ ನಿಮ್ಗೇನು ಅರ್ಥ ಆಯಿತು, ನಮ್ಮ ಕಡೆಯೂ ಮಳೆ ಆಗ್ಬೋದಾ ಉತ್ತರ ಕರ್ನಾಟಕ ಸೈಡ್ ಅಂತ ಅನ್ನಿಸ್ತಾ? ಏನು ಅನ್ನಿಸ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.